ಎಲ್ಲಿ? ಓ, ನಾನ್ ದೆವ್ವ ಅಲ್ಲ, ನಾನ್ ಶಿವಪ್ರಸಾದ್, ನಿನ್ನ ಮಗ. ದೆವ್ವ ಅಲ್ಲ. ನೀನೇನೋ ಈ ಅವತಾರದಲ್ಲಿ ಮಕ್ಕಳ ಮುಂದೆ ಬರ್ಬೇಡ, ಬೆಚ್ಚ ಬೀಳ್ತಾರೆ. ಕಾಪಾಡು ಶಿವ, ಶಿವ ಕಾಪಾಡು, ಕಾಪಾಡು ಶಿವ. ಅಪ್ಪ, ನನ್ನ ಹೆಂಡತಿ ಯಾವ್ದೋ ಕಷ್ಟ ಇದೆ ಅನ್ಸುತ್ತೆ. ಕಾಪಾಡು ಶಿವ. ಬಂದೆ ಗಿರಿ, ಬಂದೆ. ಕಾಪಾಡು ಶಿವ, ಶಿವ ಗಿರಿ, ಕಾಪಾಡು. ಏನಾಯ್ತು? ಏನಾರು ಅಂಟಿಕಿಂತ್ಕೋತಾ? ಶಿವ ಕಾಪಾಡು, ಶಿವ ಕಾಪಾಡು ಅಂತ ಕಿರಿಸ್ತಾ ಇದ್ದೆ, ಅದಕ್ಕೆ ಬಂದೆ. ನಿಮ್ಮನ್ನಲ್ಲ ರೀ, ನಾನ್ ಕೇಳ್ಕೊಳ್ತಾ ಇದ್ದಿದ್ದು ಆ ಶಿವ, ಆ ಭಗವಂತ, ಆ ನಂಜುಂಡೇಶ್ವರ, ಆ ನೀಲಕಂಠನ ಹತ್ರ ರೀ. ದೇವ್ರೆ ದೇವ್ರೆ, ಏನಿದ್ ನಿಮ್ ಅವತಾರ? ಒಳ್ಳೆ ಸೋಪಿನ ಅಡ್ವರ್ಟೈಸ್ಮೆಂಟ್ ತರ ಮನೆಯೆಲ್ಲ ಓಡಾಡ್ತಾ ಇದ್ದೀರಲ್ಲ. ಓಡಾಡ್ದೆ ಇನ್ನೇನ್ ಮಾಡ್ಲಿ? ನಲ್ಲಿಲಿ ನೀರೇ ಬರ್ತಾ ಇಲ್ಲ. ತಿರುಗ್ಸಿದ್ರೆ ಬರುತ್ತೆ. ತಿರುಗ್ಸಿದ್ರೂ ಬರ್ಲಿಲ್ಲ, ಅದಕ್ಕೆ ಬಂದೆ. ಹಾಗಂತ ಹೀಗೆ ಸ್ನಾನ ಮಾಡದೆ ದೇವ್ರ ಮನೆಗೆ ನುಗ್ಬಿಡದ? ಆ ವಿಠಲ್ ಅವ್ರನ್ನ ನೋಡ್ರಿ. ಗಿರಿ, ಬೆಳಿಗ್ಗೆ ಬೆಳಿಗ್ಗೆನೆ ಆ ವಿಠಲನ್ ವಿಷಯ ಬೇಕಾ? ಬಡ್ಕೊಂಡೆ. ಆ ವಿಠಲ್ ಅವ್ರ ಮನೆ ತರನೇ ಸಿಂಟೆಕ್ಸ್ ನ ನಮ್ಮನೆಯಲ್ಲೂ ಹಾಕ್ಸಿ ಅಂತ. ಎಲ್ಲಿ ಕೇಳ್ತೀರಾ ನನ್ ಮಾತು? ನೋಡಿ, ಈಗ ಅವ್ರ ಮನೆಯಲ್ಲಿ 24 ಗಂಟೆನೂ ನೀರು ಜುಳು ಜುಳು ಅಂತ ಹರಿತಾನೆ ಇರುತ್ತೆ. ಹೋಗ್ಲಿ ಬಿಡೆ, ಮುಂದೆ ಒಂದಿನ ನಮ್ಮನೇಲೂ ಜುಳು ಜುಳು ಅನ್ನುತ್ತೆ. ಸರಿ ಬಿಡಿ. ಬೇಗ ಬೇಗ ತಿನ್ರಪ್ಪ, ಸ್ಕೂಲ್ ಲೇಟ್ ಆಗಲ್ವಾ? ಉಪ್ಪಿಟ್ಟ ಪಲಾವ್ ಆದ್ರೂ ಮಾಡತ್ತಾನೆ. ಅಕ್ಕಿ 2 ದಿನಕ್ಕೆ ಆಗೋಷ್ಟಿದೆ. ಪಲಾವ್ ಎಲ್ಲಿಂದ ಮಾಡ್ಲಿ? ಅಲ್ಲ, ಬಿಸಿ ಬೇಳೆ ಬಾತ್ ಆದ್ರೂ ಮಾಡ್ಬೋದಾಗಿತ್ತಾ? ಬಿಸಿಬೇಳೆ ಬಾತ್ ಮಾಡಕ್ಕೆ ಅತ್ಲಕ್ ತರಕಾರಿನೂ ಇಲ್ಲ, ಇತ್ಲಕ್ ಬೇಳೆನೂ ಇಲ್ಲ. ಅಲ್ವೇ, ಇಡ್ಲಿನೋ ದೋಸೆ ಅದಾದ್ರೂ ಮಾಡ್ಬೋದಾಗಿತ್ತಾ? ದೋಸೆ ಮಾಡೋಣ ಅಂತಾನೆ ಅನ್ಕೊಂಡೆ ರೀ, ಆದ್ರೆ ಏನ್ ಮಾಡೋದು, ಮಿಕ್ಸಿ ಕೆಟ್ಟೋಗಿದೆ. ಏನ್ರಲ್ಲಿ ರುಬ್ಲಿ? ಸರಿ ಬಿಡು, ಉಪ್ಪಿಟ್ಟನೆ ಅಡ್ಜಸ್ಟ್ ಮಾಡ್ಕೊಂಡು. ಲೇ, ಇದೇನಿದು ಕೇಸರಿ ಬಾತ್ನ ಒಳ್ಳೆ ಉಪ್ಪಿನಕಾಯಿ ತರ ಹಾಕಿದ್ಯಾ? ನನಗೆ ಅದು ಇಲ್ಲ. ಸುಮ್ನೆ ಇರಪ್ಪ, ನೋಡೋಣ ಅಂದ್ರೆ ಒಂದ್ ಗೋಡಂಬಿನೂ ಕಾಣಿಸ್ತಾ ಇಲ್ಲ. ಗೋಡಂಬಿ? ಗೋಡಂಬಿ ಇರಕ್ಕೆ ಇದು ವಿಠಲ್ ಅವ್ರ ಮನೆ ಅಲ್ಲ. ಅಲ್ವೇ, ನಮ್ಮನೆ ಕೇಸರಿ ಬಾತು ಗೋಡಂಬಿ ವಿಷಯಕ್ಕೆ ಪಕ್ಕದ ಮನೆ ವಿಠಲ್ ಯಾಕೆ ಕರಿತೀಯ ನೀನು? ಅವ್ರ ಮನೇಲಾದ್ರೆ ಪ್ರತಿ ತುತ್ತಿಗೂ ಗೋಡಂಬಿ ದ್ರಾಕ್ಷಿ ಸಿಗ್ತಾನೆ ಇರುತ್ತೆ. ಸರಿ ಸರಿ, ಉಪ್ಪಿಟ್ಟೆ ತಿಂತೀನಿ, ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು ಅಲ್ವೇನಪ್ಪ? ರೀ, ಹೋದ್ ತಿಂಗಳು ಚೀಟಿ ದುಡ್ಡು ಕಟ್ಟಿಲ್ಲ, ಈ ತಿಂಗಳಿಂದು ಸೇರಿಸಿ 2 ತಿಂಗಳಿಂದು ಕಟ್ಬಿಡಿ. ಆಮೇಲೆ ಕರೆಂಟ್ ಬಿಲ್ಲು 700 ರೂಪಾಯಿ ಬಂದಿದೆ, ಅದನ್ನು ಕಟ್ಬಿಡಿ. ಲೇ ಗಿರಿ, ತಿಂಗಳು ಕೊನೆ ಕಣೆ. ಅದೇನ್ ತಿಂಗಳು ಕೊನೆನೋ ಏನೋ ಕರ್ಮ. ಅದೇ ವಿಠಲ್ ಅವ್ರು ನೋಡಿ, ಮಂತ್ ಎಂಡ್ ಪ್ರಾಬ್ಲಮೇ ಇರಲ್ಲ, ಪ್ರತಿ ದಿನಾನು ಸಂಬಳದ ದಿನ ತರಾನೇ ಇರುತ್ತೆ. ಅವನು ಸಂಬಳ ಜೊತೆ ಗಿಂಬ್ಲಾನು ತಗೋತಾನೆ, ಅದು ಟೇಬಲ್ ಕೆಳಗಿನ ವ್ಯವಹಾರ. ಈ ಟೇಬಲ್ ಎಲ್ಲ ಕಣೋ, ಆಫೀಸಲ್ಲಿರೋ ಟೇಬಲ್ ಕೆಳಗೆ. ನೀವು ತಗೊಳ್ಳಿ. ನನಗೆ ಯಾರೇ ಗಿಂಬ್ಲಾ ಕೊಡ್ತಾರೆ? ನಾನ್ ಕೆಲಸ ಮಾಡ್ತಾ ಇರೋದು ಅಂಡರ್ವೇರ್ ಕಂಪ್ನಿಲಿ, ರಾಜಾ ಅಂಡರ್ವೇರ್ ಮತ್ತು ಬನಿಯನ್ಗಳು. ಇದನ್ನ ಹೊರಗೂ ಹಾಕೋಬಹುದು. ಹೀಗಿರುವಾಗ ನನಗೆ ಯಾರೇ ಗಿಂಬ್ಲಾ ಕೊಡ್ತಾರೆ? ಮತ್ತೆ ಬೇರೆ ಕೆಲಸ ಹುಡುಕ್ರಿ. ಅವತ್ತೇ ನಾನು ಬಡ್ಕಂಡೆ, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಕೆಲಸ ಖಾಲಿ ಇದೆ ಅಂತ. ನೀನು ಅವತ್ತು ಸರಿಯಾದ ಟೈಮ್ಗೆ ಹೋಗಿ ಇಂಟರ್ವ್ಯೂಗೆ ಅಟೆಂಡ್ ಆಗಿದ್ರೆ ಇವತ್ತು ಸರ್ಕಾರಿ ಅನ್ನ ತಿನ್ಬೋದಾಗಿತ್ತು, ಲೈಫಲ್ಲಿ ಸೆಟ್ಲ್ ಆಗ್ಬೋದಾಗಿತ್ತು. ಅಪ್ಪ, ಅವತ್ತು ಅಲಾರಮು ಸರಿಯಾದ ಟೈಮ್ ಹೊಡಿಲಿಲ್ಲಪ್ಪ, ಅದಕ್ಕೆ ನನಗೆ ಎಚ್ಚರ ಆಗ್ಲಿಲ್ಲ. ಅವತ್ತು ಎಚ್ಚರ ಆಗ್ಲಿಲ್ಲ, ಸರಿ, ಇವತ್ತು ಕೂಡ ತೊಗಡಿಸ್ತಾ ಇದೆಯಲ್ಲೋ. ಈಗ ಅಲಾರ್ಮ್ ದಿನ ಹೊಡ್ಕೊಳ್ಳುತ್ತೆ, ಆದ್ರೆ ಏನ್ ಪ್ರಯೋಜನ? ನಾನೊಬ್ಳೆ ಎದ್ದು ಮನೆ ಚಾಕ್ರಿ ಮಾಡ್ಕೊಂಡು ಸಾಯ್ಬೇಕು. ಏ ಗಿರಿ, ಬೆಳಗ್ಗೆ ಬೆಳಗ್ಗೆ ಹಿಂಗ್ ಮೂಡ್ ಹಾಳು ಮಾಡ್ಬೇಡ್ವೆ, ಆಮೇಲೆ ಇಡೀ ದಿನ ಕಷ್ಟ ಆಗುತ್ತೆ. ನಿಮ್ಗೆ ಯಾರು ಏನು ಹೇಳ್ಬಾರ್ದು, ಮನೆ ಮಾತ್ರ ಚೆನ್ನಾಗಿ ನಡಿಬೇಕು. ಹೇಗ್ ಸಾಧ್ಯ? ಮನೆ ನಡ್ಸೋದು ದೇಶ ನಡ್ಸೋದಕ್ಕಿಂತ ಕಷ್ಟ ಅಂತ ಟಿವಿಲ್ ಹೇಳ್ತಾ ಇದ್ರು. ಯಾವ ಅಡ್ಗೆ ಮನೆ ಸಾಸಿವೆ ಡಬ್ಬಿನಲ್ಲಿ ದುಡ್ಡಿರುತ್ತೋ ಆ ಮನೆಗೆ ಯಾವತ್ತೂ ಕಷ್ಟ ಬರಲ್ಲ. ಆದ್ರೆ ನಮ್ಮನೆ ಸಾಸಿವೆ ಡಬ್ಬಿನಲ್ಲಿ ಸಾಸಿವೆನೇ ಇರಲ್ವೇ? ಇನ್ನು ಉದ್ಧಾರ ಆಗು ಅಂದ್ರೆ ಹೇಗ್ ಉದ್ಧಾರ ಆಗತ್ತೆ? ಆ ವಿಠಲ್ ಅವ್ರ ತರ ಸಂಪಾದನೆ ಜಾಸ್ತಿ ಮಾಡ್ರಿ ಅಂದ್ರೆ ಎಲ್ ಕೇಳ್ತೀರಾ ನನ್ ಮಾತು? ಲೇ ಬೆಟ್ಟ, ಶಿವಪ್ಪ ಇವತ್ತಿಷ್ಟು ಬೇಗ ಬಂದಿದೆ ಅಂದ್ರೆ ಯಾರಿಗೋ ಏನೋ ಗ್ರಾಚಾರ ಕಾದಿದೆ. ಹೌದು ಕಣ, ಯಾವಾಗ್ಲೂ ಆಫೀಸ್ ಕೆಲಸ ಮುಗಿಸ್ಕೊಂಡು ಬರ್ತಿದ್ದವನು ಇದಕ್ಕಿದ್ದಂಗೆ ಇವತ್ತು ಬೆಳಗ್ಗೆನೆ ಬಂದಿದ್ದಾನೆ ಅಂದ್ರೆ ನಿಜಕ್ಕೂ ಯಾರಿಗೋ ಗ್ರಾಚಾರ ಕಾದಿದೆ. ಓಹ್, ಇವತ್ತು ಶಿವಪ್ಪನ ಹೆಂಡತಿ ಕಣೋ.
ಪಕ್ಕದ ಮನೆ ಹುಡುಗಿ ನೋಡಿ ಕಲ್ತ್ಕೋ, ಪಕ್ಕದ ಮನೆ ಹುಡುಗನ್ ನೋಡಿ ಬುದ್ಧಿ ಕಲಿ ಅಂತ ಹೇಳೋ ಅಪ್ಪ ಅಮ್ಮ ಇದಾರೆ. ಆದ್ರೆ ನೀನೇನೆ ನಿನ್ ಗಂಡನ್ನ ಪಕ್ಕದ ಮನೆ ಗಂಡಸಿನ ಜೊತೆ ಕಂಪೇರ್ ಮಾಡ್ತೀಯಾ? ಈ ಪ್ರಪಂಚದಲ್ಲಿ ಯಾವ ಗಂಡಸ್ಗೂ ಇನ್ನೊಬ್ಬ ಗಂಡಸ ಜೊತೆ ಕಂಪೇರ್ ಮಾಡಿದ್ರೆ ಸಹಿಸ್ಕೊಳಕ್ ಆಗಲ್ಲ, ಅವಮಾನ ಆಗುತ್ತೆ, ಒಂಥರ ಕೆಳಗಿಂದ ಮೇಲವರೆಗೂ ಉರಿಯುತ್ತೆ. ಹಲೋ, ನಾನೇನು ಸುಮ್ನೆ ಅಲ್ಲ, ರುಕ್ಮಿಣಿ ಪಾಟೀಲ್ ಅಂತ ಸಂಬಂಧ ಬಂದಿತ್ತು ನನಗೆ. ಆ ಸಂಬಂಧ ಏನಾದ್ರೂ ನಾನು ಅವತ್ತೇ ಒಪ್ಕೊಂಡಿದ್ರೆ ಠಕ 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 ಅಂತ ಟೆಕ್ಸ್ಟೈಲ್ ಕಂಪ್ನಿ ಓನರ್ ಆಗ್ಬಿಡ್ತಾ ಇದ್ದೆ. ಏನ್ ಗುರಾಯಿಸ್ತಾ ಇದ್ಯಾ? ನೀನ್ ಗುರಾಯಿಸಿದ್ರೆ ಹೆದರ್ಕೊಂಡ್ಬಿಡ್ತೀವ? ಇಳ್ಸಕಣ್ಣು, ಹೈ ಇಳ್ಸಕಣ್ಣು. ಈಗ ಮುದ್ದ ಕಾಣಿಸ್ತಾ ಇದೆಯಾ? ಗಿರಿ, ನನ್ಗೆ ನಿನ್ನ ಬೈಯಕ್ ಆಗಲ್ವೇ? ಯಾಕೆಂದ್ರೆ ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ನೀನ್ ಎದುರುಗಡೆ ಇದ್ರೆ ನನ್ ಮನ್ಸಲ್ಲಿರೋ ಮಾತು ಬಾಯಲ್ಲಿ ಬರಲ್ಲ, ಅದಕ್ಕೆ ಇದೆಲ್ಲ. ಗಿರಿ, ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳೆ. ನನಗೂ ಮನ್ಸಿದೆ, ಅದಕ್ಕೂ ನೋವಾಗತ್ತೆ. ನಾನು ಕಷ್ಟ ಪಡ್ತಾನೆ ಇದ್ದೀನಿ, ಅದಕ್ಕೆ ತಕ್ಕನಾಗೆ ನ್ಯಾಯವಾಗಿ ಪ್ರಯತ್ನನೂ ಪಡ್ತಾ ಇದ್ದೀನಿ. ಆದ್ರೂ ಯಾವ್ದು ನನ್ನ ಕೈಗೆ ಹತ್ತಾ ಇಲ್ಲ. ಅದು ನನ್ ತಪ್ಪ? ನೀನೇ ಹೇಳು. ಊರು ತುಂಬಾ ಮೆರೆದಾಡೋರು, ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ಕೊಂಡು ಬದುಕ್ತಾ ಇರೋರು, ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ಆದ್ರೆ ನನಗ್ ಮಾತ್ರ ಯಾಕೆ ಹೀಗಾಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಿಡು ಪಾಪ, ನೀನ್ ತಾನೇ ಏನ್ ಮಾಡ್ತೀಯ? ನನ್ನನ್ನ ಕಟ್ಕೊಂಡು ಪಡಬಾರ್ದು ಪಾಡು ಪಡ್ತಾ ಇದೀಯ. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್ ಗಿರಿ, ನಾನ್ ನಿನ್ನನ್ನು ಅರ್ಥ ಮಾಡ್ಕೊಂಡ ಹಾಗೆ ಒಂದೇ ಒಂದ್ ದಿನಕ್ಕಾದ್ರೂ ಪ್ಲೀಸ್ ನನ್ನ ನೀನ್ ಅರ್ಥ ಮಾಡ್ಕೊಳೆ. ಕೊನೆದಾಗಿ ಒಂದ್ ಮಾತು ಹೇಳ್ತೀನಿ ಕೇಳು. ನಾನು ನಿಯತ್ತಿಂದ ಬದುಕ್ತಾ ಇರೋ ಮನುಷ್ಯ. ನೀನ್ ಯಾವಾಗಲೂ ನೆನ್ಸ್ಕೊತಾ ಇರ್ತೀಯಲ್ಲ ಆ ಮುಠಾಳ, ಆ ವಿಠಲ, ನಾನು ಅವನ್ ತರ ಬದುಕಿಲ್ಲ, ಬದುಕ್ತಾ ಇಲ್ಲ, ಬದುಕಲ್ಲ. ಅದೇ ನನಗ್ ಸಮಾಧಾನ. ಈಗ ನನಗ್ ಸಮಾಧಾನ. ಏನಂದೆ ನೀನು? ನನ್ನನ್ನೇ ಗೆಟ್ ಔಟ್ ಅಂತೀಯ? ನನ್ನನ್ನೇ ಝೀರೋ ಅಂತೀಯ? ಝೀರೋ ನೀನು? ಅಯ್ಯ, ನೀನ್ ಮನ್ಕಾಯುವಾಗ ನೀನ್ ಝೀರೋ, ನಿನ್ ತಲೆ ಝೀರೋ. ನಿನ್ ತಲೆ ಒಳಗಡೆ ಇದೆಯಲ್ಲ, ಅದು ಬಿಗ್ ಫ್ಯಾಟ್ ಝೀರೋ ಝೀರೋ ಝೀರೋ. ಅಲ್ಲ, ನೀಯತ್ತು ಕೊಡೋ ಬೆಲೆನೇ ಇದು. ನೀಚ, ನಿಕೃಷ್ಟ. ಬಾಯ್ ತುಂಬಾ ನಿನ್ನ ಬೈಯೋಣ ಅಂದ್ರೆ ಒಳ್ಳೆ ಬೈಗಳ ಬರ್ತಾ ಇಲ್ಲ. ಅಲ್ಲ, ಹೊಟ್ಟೆಗೆ ಏನ್ ತಿಂತೀಯ ನೀನು? ಯಾವ್ದಕ್ಕೆ ಏನ್ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲ ನಿನಗೆ? ಅಲ್ಲ, ಚಡ್ಡಿ ಅಡ್ಗೆ ಯಾರಾದ್ರೂ ತಾತನ ಯೂಸ್ ಮಾಡ್ತಾರ? ಆ ಆಡ್ ನ ಜನ ನೋಡಿದ್ರೆ ನಮ್ ಚಡ್ಡಿ ಸೇಲ್ಸ್ ಆಗುತ್ತಾ? ಆಮೇಲೆ ಸೇಲ್ಸ್ ಆಗಿಲ್ಲ ಅಂತ ಅದಕ್ಕೂ ನನ್ ಮೇಲೆ ಹೋಗ್ಬೇಕು ಕೂರ್ತ್ಯ. ಚಡ್ಡಿ ಸೇಲ್ಸ್ ಮಾಡಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಂತ. 31ನೇ ತಾರೀಕು ಬಂದ್ರೆ ನಾಳೆ ಸಂಬಳ ಬರುತ್ತೆ ಅನ್ನೋ ಖುಷಿ ಒಂದ್ ಕಡೆ, 1ನೇ ತಾರೀಕು ಬಂದ್ರೆ ಇರೋ ಸಂಬಳ ಎಲ್ಲ EMIಗೆ ಹೋಗುತ್ತಲ್ಲ ಅಂತ ದುಃಖ ಆಗುತ್ತೆ. ಅಂತದ್ರಲ್ಲಿ ಎರಡನ್ನು ಕಂಟ್ರೋಲ್ ಮಾಡ್ಕೊಂಡು ನಿಯತ್ತಾಗಿ ಕೆಲಸ ಮಾಡ್ತಾ ಇದೀನಿ. ನನ್ನನ್ನೇ ಕೆಲಸದಿಂದ ತೆಗಿತೀನಿ ಅಂತೀಯ ನೀನು? ನೀನ್ ನನ್ನನ್ನ ಕೆಲಸದಿಂದ ತೆಗೆದ್ಬಿಟ್ರೆ ಮಕ್ಕಳ ಫೀಸ್ ಹೆಂಗ್ ಕಟ್ಲಿ? ಚೀಟಿ ದುಡ್ಡಿಗೆ ಏನ್ ಮಾಡ್ಲಿ? ಅಪ್ಪನ ಮೆಡಿಸಿನ್ಸ್ ಏನ್ ಮಾಡ್ಲಿ? ಹೋಗಲಿ, ನಿನ್ ಬಾಯಿಗೆ ಹುಳ ಬೀಳುತ್ತೆ. ಈ ನೂಡಲ್ಸ್ ತರ ಉದ್ದುದ್ದ ಇರುತ್ತಲ್ಲ ಅಂತ ಹುಳ ಬೀಳುತ್ತೆ. ನಾನು ಇಷ್ಟು ಬೈತಾ ಇದ್ದೀನಿ, ಇನ್ನು ನನ್ನನ್ನೇ ಗುರಾಯಿಸ್ತಾ ಇದ್ಯಾ ನಿನ್ನ? ಶಿವಪ್ರಸಾದ್, ಕಲ್ಲು ಹೊಡಿಬೇಡ. ಏಯ್, ಯಾರೇ ಅದು? ಎಕ್ಸ್ಕ್ಯೂಸ್ ಮೀ. ಮನೇಲಿ ಮಾತಾಡಕ್ಕಾಗಲ್ಲ, ಆಫೀಸಲ್ಲಂತೂ ಮಾತಾಡಕ್ಕೆ ಬಿಡಲ್ಲ. ಇಲ್ಲಾದ್ರೂ ಬಂದು ನನ್ನ ನೋವನ್ನೆಲ್ಲ ಹೇಳ್ಕೊಳಲ್ಲ ಅಂದ್ರೆ, ಹೈ ಯಾವನೇ ಅವನು? ಕಲ್ಲು ಹೊಡಿಬೇಡ ಅಂತ ಬಚ್ಚಿಟ್ಕೊಂಡು ಬಿಲ್ಡಪ್ ಕೊಡ್ತಾ ಇರೋದು. ಮಾರ ಹೊರಗಡೆ.